240 ಅಡಿಕೆ ಮರ, 20 ತೆಂಗಿನ ಮರ ಮಾರಣ ಹೋಮವನ್ನ ಮಾಡಲಾಗಿದೆ. ಮರವನ್ನ ಕಡಿಸಿದ್ದಾರೆ ಅಧಿಕಾರಿಗಳು. ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರೈತರ ಆಕ್ರಂದನವನ್ನು ಕೇಳದೆ ಮರಗಳನ್ನ ಕಡಿದಿರುವಂತದ್ದು. ಮರವನ್ನ ಕಡಿಸಿದಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ರೈತರ ಆಕ್ರಂದನವನ್ನ ಕೇಳದೆ ಮರಗಳನ್ನ ಕಡಿದಿರುವಂತ ಹಿನ್ನೆಲೆಯಲ್ಲಿ ಆ ಅಧಿಕಾರಿಗಳನ್ನ ಈಗ ತರಾಟೆಗೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಅಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಮುಂದಾಗಿರುವಂತದ್ದು. ತುಮಕೂರು ಅಧಿಕಾರಿಗಳ ಕ್ರಮಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರೈತ ವಿರೋಧಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ ಪಡಿಸಲಾಗ್ತಾ ಇದೆ. ರೈತರ ರಕ್ಷಣೆಗೆ ನಿಲ್ಲುತ್ತಾ ರಾಜ್ಯ ಸರ್ಕಾರ ಅನ್ನೋದನ್ನ ಕಾದ್ ನೋಡ್ಬೇಕು. ಆ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳುತ್ತಾ ಸರ್ಕಾರ ಅನ್ನೋದನ್ನ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ತಿಪ್ಪೂರು ಗ್ರಾಮದಲ್ಲಿ ಆಗಿರುವಂತ ಘಟನೆ ಇದು. ತಿಪ್ಪೂರು ಗ್ರಾಮದಲ್ಲಿ ನೂರಾರು ಮರಗಳ ಮಾರಣ ಹೋಮವೇ ನಡೆದಿದೆ. ಕೋರ್ಟ್ನಲ್ಲಿ ವಿಚಾರಣೆ ಬಾಕಿ ಇರುವಾಗಲೇ ಮರಗಳನ್ನ ಕಡಿದಿರುವಂತದ್ದು. ಆಸ್ತಿ ವಿವಾದ ಹಿನ್ನೆಲೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ತಿಪ್ಪೂರು ಗ್ರಾಮದಲ್ಲಿ ಏನು ಒಂದು ದೃಶ್ಯ ಕಾಣಿಸ್ತಾ ಇದೆ. ಈ ಒಂದು ದೃಶ್ಯನೇ ಈ ಒಂದು ಸಾಕಷ್ಟು ಈಗ ವಿವಾದಕ್ಕೆ ಕಾರಣವಾಗಿರೋದು. ನೋಡಿ, ಫಸಲಿಗೆ ಬಂದು ನಿಂತಿದ್ದಂತ ಸಾಕಷ್ಟು ತೆಂಗಿನ ಮರಗಳನ್ನ ಈಗಲೂ ಕೂಡ ಹಂಗೆ ಕಡಿದು ಬಿಟ್ಟಿದ್ದಾರೆ. ಈ ಜಮೀನಿನ ಮಾಲೀಕರಾದ ಸಿದ್ದಮ್ಮ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ಮಾತಾಡ್ಸೋಂತ ಪ್ರಯತ್ನ ಮಾಡೋಣ. ಈಗಮ್ಮ, ಏನಾಯ್ತು ಅಮ್ಮ ಅವತ್ತೆಲ್ಲ? ಸ್ವಾಮಿ, ನಮ್ಗೇನು ಹೇಳಿಲ್ಲ ಕಣಪ್ಪ. ಬಂದು ನಾ ಬರೋ ಒಟ್ಟತ್ಗೆ ನಾ ಕೈ ಕುಯ್ದು 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 ಕಾಲಾಗೆ ಒದಿಯಕ್ಕೆ ಬಂದ್ರು ಕಣಪ್ಪ. ಕಾಲಿ ಬೀಳ್ತೀನಿ ಅನ್ನೋರು ನಮ್ಮನ್ನ ಹತ್ರಕ್ಕೆ ಸೇರಿಸ್ಲಿಲ್ಲ ಕಣಪ್ಪ. ನಿಮ್ಮ ಅಪ್ಪಂದೇನೈತೆ, ನಿಮ್ಮ ಅಪ್ಪಂದೇನೈತೆ, ನಿಂದೇನು ಕಾನೂನು ಐತೆ ಅಂತ ಕೊಯ್ದ್ರು ಕಣಪ್ಪ. ನಿಮ್ಗೆ ಈ ಒಂದು ಆಸ್ತಿ ಬಿಟ್ರೆ ಬೇರೆ ಏನಾದ್ರು ಬೇರೆ ಜೀವನಕ್ಕೆ? ಸ್ವಾಮಿ, ಇದೊಂದೇ. ನಮ್ಮ ತಾತ ಗಿಡ ಕಿತ್ಕೊಂಡು 5 ಎಕರೆ ಗಿಡ ಕಿತ್ಕೊಂಡು ಮಾಡ್ಕೊಂಡಿದ್ದ. ಆ ಕಡೆಗೆ ಒಂದು ಭಾಗ ಕೊಟ್ಟ, ಈ ಕಡೆಗೆ ಒಂದು ಭಾಗ ಕೊಟ್ಟ. ಇದನ್ನ ಉಳಿಸ್ಕೊಂಡ. ಇದನ್ನ ನೋಡಕ್ಕೂ ಅವ್ರಿಗೆ ಕಣ್ಣಾಗ ಸಾಲದು ಸ್ವಾಮಿ. ಏನಕ್ಕೆ ತರ ಮಾಡಿದ್ರು? ಯಾರು ಮಾಡಿದ್ರು ಅಂತ? ಯಾರು ಮಾಡಿರು ಅಂತ ಕಾರಣ ಇನ್ನೇನು ನಮ್ಮ ಪೂಜಾರ್ಗಳೇ ಅವ್ರಿಗೆ ಸಪೋರ್ಟ್ ಕೊಟ್ಟು ಮಾಡೇವ್ರಿ. ಮತ್ತೆ ಇನ್ನೇ ಮಾಡೋಣ? ಇನ್ಯಾರು ಹೇಳ್ತಾರೆ? 10 ಲಕ್ಷ ರೂಪಾಯಿ ನಮಗೆ ಬರೋದು ಇವು ಆದಾಯ. ಕಾಯಿ, ಅಡಿಕೆ ಎಲ್ಲವ. ಈಗ ಈ ಒಂದು ಘಟನೆಗೆ ನೀವು ತಹಶೀಲ್ದಾರ್ಗೆ ಏನಾದ್ರು ವಿಚಾರ ಮಾಡಿಸಿದ್ರೆ ಅವ್ರೇನಾದ್ರು ಈ ಬಗ್ಗೆ ಏನಾದ್ರು ನಿಮ್ಗೆ? ನಾವು ನಮ್ಮ ಹುಡುಗನ್ನ ಹಾಕ್ಯಂತ ತುಳಿದ್ಬಿಟ್ರಿ. ಇಲ್ಲಿ ನನ್ನ ಮಗನ್ನ ಬುಲ್ಡೆ ಹೊಡ್ ಹಾಕ್ಬಿಟ್ರು. ಕಂಪ್ಲೇಂಟ್ ಕೊಡೋವತ್ತಿ ತಗೊಂಡ್ಲೇ ಇಲ್ಲ ಕಣಪ್ಪ. ಅವತ್ತು ತಗೊಂಡಿದ್ರು ನಮ್ಮ ಮಾರ್ಗಳು ಇವತ್ತು ಉಳ್ಕೊಳವ್ ಕಣಪ್ಪ. ಅವತ್ತು ಅವ್ರು ಹೆಂಗೋ ಕಂಪ್ಲೇಂಟ್ ತಗೊಳಲ್ಲ ಅಂತ ಬಂದು ಕುಯ್ದ್ಬಿಟ್ಟವ್ರಿ. ಅವತ್ತು ನೀವು ಕಡಿಬೇಡಿ ಕುಯ್ಬೇಡಿ ಅಂತ ಏನೋ ನೀವು ವಿರೋಧ ಮಾಡ್ಲಿಲ್ವಾ? ಈಗ ಪೊಲೀಸ್ ಬಂದೈತಿ, ನಾವೇನು ಮಾಡೋಣಪ್ಪ? ಆರ್ಡ್ರ್ ತಂದಿದ್ದೀವಿ ನಾವು. ಎಂಥದಪ್ಪ, DC ಆರ್ಡ್ರ್ ಮಾಡಿಸಿ ಇದನ್ನು ಮಾಡಿದ್ದೀವಿ, ಹಿಡ್ಕೊಂಡು ಹೋಗಂಗೆ ಮಾಡಿದ್ದೀವಿ ಅಂದ್ರು ಕಣಪ್ಪ. ಹತ್ರಕ್ಕೆ ಬರ್ಕೊಡ್ಲಿಲ್ಲ. ಈಗ ಇದು ಸಿದ್ದಮ್ಮ ಅವರು ಹೇಳ್ತಕ್ಕಂಥ ಮತ್ತೆ ಕಂಪ್ಲೀಟ್ ಆಗಿ ಮುರಳಿ ಎಂಬ ಈ ಭಾಗದ ಗ್ರಾಮ ಲೆಕ್ಕಾಧಿಕಾರಿಗಳು ಎಂಬ ಒಂದು ಹೇಳ್ತಾ ಅವ್ರ ಮೇಲೆ ಆರೋಪ ಮಾಡ್ತಿರ್ತಕ್ಕಂಥದ್ದು. ಚಿರಂಜೀವಿ ಜೊತೆ ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು. ಗಮನಿಸ್ತಾ ಇದ್ದಾರೆ, ಈಗ ಆಲ್ರೆಡಿ ಪ್ರೊಟೆಸ್ಟ್ ಶುರುವಾಗಿದೆ ಅಧಿಕಾರಿಗಳ ವಿರುದ್ಧ. ಆ ಒಂದು ಪ್ರಕರಣವನ್ನ ಖಂಡಿಸಿ ಗ್ರಾಮಸ್ಥರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆ ರೈತನಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅವರ ಬೆಂಬಲಕ್ಕೆ ಈಗ ನಿಂತ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ಘೋಷಣೆಯನ್ನ ಕೂಗಲಾಗ್ತಾ ಇದೆ. ತಿಪ್ಪೂರಿನಲ್ಲಿ ಅಡಿಕೆ ತೆಂಗಿನ ತೋಟ ನಾಶ ಮಾಡಲಾಗಿರುವಂತ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ವಿರುದ್ಧ ಗ್ರಾಮಸ್ಥರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ನಾಶವಾದಂತ ಜಮೀನಿನಲ್ಲೇ ನ್ಯಾಯಕ್ಕಾಗಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಗ್ರಾಮ ಲೆಕ್ಕಾಧಿಕಾರಿ ಮುರಳಿ ವಜಾಕ್ಕೆ ಆಗ್ರಹ ಪಡಿಸಲಾಗ್ತಾ ಇರುವಂತದ್ದು. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ತಿಪ್ಪೂರು ಗ್ರಾಮ ಇದೆ. ಕೊರೋನಾ ಒಂದೇ ಅಲ್ಲ, ಇನ್ನೂ ಇವೆ ಮಾರಕ ರೋಗಗಳ ಬೀಡಾಗಿದೆಯಾ ಕರ್ನಾಟಕ ತತ್ತರ. ಕರುನಾಡಿನಲ್ಲಿ ಇದೆಂತ ಭಯ ಶುರುವಾಗ್ಬಿಟ್ಟಿದೆ.
ಕೇವಲ ಒಂದು ರೋಗದ ಭೀತಿಯಲ್ಲ, ಕೊರೋನಾ, ಕಾಲರಾ, ಹಂದಿ ಜ್ವರದ ಭೀತಿ ಕರ್ನಾಟಕದ ಜನರಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದೆ, ಭಯವನ್ನ ಸೃಷ್ಟಿ ಮಾಡಿರುವಂತದ್ದು. ಕೊರೋನಾ ಅನ್ನೋದು ವಿಶ್ವದಾದ್ಯಂತ ಈಗ ಆಲ್ರೆಡಿ ಆತಂಕವನ್ನ ಸೃಷ್ಟಿ ಮಾಡಿದ್ರೆ, ಕರ್ನಾಟಕದಲ್ಲಿ ನಾಟ್ ಓನ್ಲಿ ಕೊರೋನಾ, ಕಾಲರಾ, ಹಂದಿ ಜ್ವರ ಈ ಒಂದು ರೋಗಗಳು ಕೂಡ ಈಗ ಕಾಡ್ತಾ ಇದಾವೆ. ಜೊತೆಯಲ್ಲೇ ರೋಗಗಳ ಭೀತಿ, ಯಾವ ಸೋಂಕು ಯಾವಾಗ ತಗುಲುತ್ತೋ ಅನ್ನುವ ಭಯ ಜನರಲ್ಲಿ ಕಾಡ್ತಾ ಇರುವಂತದ್ದು. ರೋಗಗಳ ಭೀತಿಯಲ್ಲಿದೆ ಕರುನಾಡು. ಅದು ಯಾವ ರೀತಿಯಾಗಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾದಂತಹ ಒಂದು ರೋಗಗಳು ಪತ್ತೆಯಾಗಿದೆ ಅಂದ್ರೆ, ಇಲ್ಲಿ ಪ್ರಮುಖವಾಗಿ ಕೊರೋನಾದ ಜೊತೆಗೆ ಹಂದಿ ಜ್ವರ ಕಾಣಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿದಂತೆ ಆಲ್ಮೋಸ್ಟ್ ಕೆಲವೊಂದು ಜಿಲ್ಲೆಗಳಲ್ಲಿ ಆ ಒಂದು ಆತಂಕ ಮನೆ ಮಾಡಿದೆ. ಬೆಂಗಳೂರಿನಲ್ಲಿ ಕೊರೋನಾ ವೈರಸ್ ಭೀತಿ ಎದುರಾಗಿರುವಂತದ್ದು ಎಲ್ರಿಗೂ ಗೊತ್ತಿರುವಂತದ್ದು. ಅದರ ಜೊತೆಗೆ ಈಗ ಭೀತಿ ಎದುರಾಗಿರುವಂತಹ ಹಿನ್ನೆಲೆಯಲ್ಲಿ ನರ್ಸರಿ, LKG, UKG ಕ್ಲಾಸ್ಗಳನ್ನ ಬಂದ್ ಮಾಡಲಾಗಿದೆ. ಪುಟ್ಟ ಮಕ್ಕಳಿಗೆ ರಜೆಯನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿರುವಂತಹ ಸುರೇಶ್ ಕುಮಾರ್ ಅವರು ಟ್ವೀಟ್ ಅನ್ನು ಕೂಡ ಮಾಡಿದ್ರು. ಬೆಂಗಳೂರು ದಕ್ಷಿಣ, ಉತ್ತರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರದಿಂದ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಮುಂದಿನ ಆದೇಶದವರೆಗೆ ಪುಟ್ಟ ಮಕ್ಕಳಿಗೆ ರಜೆಯನ್ನ ಕೊಡಲಾಗಿರುವಂತದ್ದು. ಆರೋಗ್ಯ ಆಯುಕ್ತರ ಸಲಹೆ ಮೇರೆಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಯಾಕೆಂದ್ರೆ ಈ ಮಕ್ಕಳ ಸ್ಕಿನ್ ತುಂಬಾ ಸೂಕ್ಷ್ಮವಾಗಿರುತ್ತೆ. ಸೊ ಹೀಗಾಗಿ ಬೇಗ ಈ ರೋಗಗಳು ಅಟ್ಯಾಕ್ ಆಗುವಂತ ಸಾಧ್ಯತೆ ಇರುತ್ತೆ, ವೈರಸ್ ಅಟ್ಯಾಕ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿನೇ ಆ ಒಂದು LKG, UKG, ಪ್ರೀ ನರ್ಸರಿ ಆ ಶಾಲೆಯ ಮಕ್ಕಳುಗಳಿಗೆ ರಜೆಯನ್ನ ನೀಡಲಾಗಿರುವಂತದ್ದು. ಕೊರೋನಾ ಜೊತೆಗೆ ಕಾಡ್ತಾ ಇದೆ ಹಂದಿ ಜ್ವರದ ಭೀತಿ. ರಾಜ್ಯದಲ್ಲಿ ಉಲ್ಬಣಗೊಳ್ತಾ ಇದೆ H1N1 ನ ಮಹಾಮಾರಿ. ರಾಜ್ಯದಲ್ಲಿ 50ಕ್ಕೂ ಹೆಚ್ಚು ಮಂದಿಗೆ H1N1 ಸೋಂಕು ಇರುವಂತದ್ದು ದೃಢಪಟ್ಟಿರುವಂತದ್ದು. ಅದರಲ್ಲಿ ಮೇಜರ್ ಆಗಿ ಬೆಂಗಳೂರಿನಲ್ಲೇ ಸಾಕಷ್ಟು ಪ್ರಕರಣಗಳು ಪತ್ತೆ ಆಗಿದೆ. ಬೆಂಗಳೂರು, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಜಿಲ್ಲೆಗಳಲ್ಲಿ H1N1 ಪತ್ತೆ ಆಗಿದೆ. ಕಳೆದ ಒಂದು ವಾರದಲ್ಲಿ 51 ಮಂದಿಗೆ ಸೋಂಕು ಇರುವಂತದ್ದು ದೃಢಪಟ್ಟಿದೆ. ಬೆಂಗಳೂರಿನಲ್ಲಿ 36 ಮಂದಿಗೆ H1N1 ಸೋಂಕು ಇರುವಂತದ್ದು ಗೊತ್ತಾಗಿರುವಂತದ್ದು. ಸೊ ಹೀಗಾಗಿ ಬೆಂಗಳೂರಿನಲ್ಲಿ ಈ ಒಂದು H1N1 ಹಂದಿ ಜ್ವರ ಏನ್ ಕರಿತೀವಿ ಆ ಒಂದು ರೋಗದ ಭೀತಿ ಜಾಸ್ತಿ ಇದೆ. ಶಿವಮೊಗ್ಗದಲ್ಲಿ 10, ಉಡುಪಿಯಲ್ಲಿ 4, ಹಾಗೆ ದಕ್ಷಿಣ ಕನ್ನಡದಲ್ಲಿ 1 H1N1 ಇರುವಂತದ್ದು ದೃಢಪಟ್ಟಿದೆ. ನಗರ ಪ್ರದೇಶದಲ್ಲಿ ವೇಗವಾಗಿ ಹರಡ್ತಾ ಇದೆ H1N1. ವಾತಾವರಣದ ವ್ಯತ್ಯಾಸದಿಂದ ವೈರಸ್ ಸೋಂಕು ಹೆಚ್ಚಳ ಆಗ್ತಾನೇ ಇದೆ. ಈ ಕೊರೋನಾಗೆ ಯಾವೆಲ್ಲ ಗುಣಲಕ್ಷಣಗಳು ಇದೆ ಆ ವೈರಸ್ಗೆ ಅದೇ ರೀತಿಯಾಗಿ H1N1ಗೂ ಕೂಡ ಇರುವಂತದ್ದು. ಕೆಮ್ಮಾಗಿರ್ಬೋದು, ನೆಗಡಿ, ಶೀತ ಇವೆಲ್ಲವೂ H1N1 ನ ಲಕ್ಷಣಗಳು. ಸೊ ಹೀಗಾಗಿ ಈ ರೀತಿಯಾಗಿ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಬೇಗ ಹೋಗಿ ಟೆಸ್ಟ್ ಮಾಡಿಸಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡ್ರೆ ಒಳ್ಳೇದು. ಬೆಂಗಳೂರಿನ ಜನರೇ ಎಚ್ಚರ. ಕೊರೋನಾ ಹೋಗೋ ಮೊದಲೇ ಕಾಲರಾ ಭೀತಿ ಎದುರಾಗಿರುವಂತದ್ದು. ಬೆಂಗಳೂರು ಸೇಫ್ ಅಲ್ಲ, ಬದುಕೋದು ಬಲು ಕಷ್ಟ ಅನ್ನುವ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಈಗಷ್ಟೇ ಹೇಳ್ತಾ ಇದ್ದೆ H1N1 ರಾಜ್ಯದಾದ್ಯಂತ ಆತಂಕ ಸೃಷ್ಟಿ ಮಾಡಿರುವಂತಹ ಸಂದರ್ಭದಲ್ಲೇ ಪ್ರಮುಖವಾಗಿ ಬೆಂಗಳೂರು 1ರಲ್ಲೇ 36 ಪ್ರಕರಣಗಳು ಸೋಂಕು ಇರುವಂತದ್ದು ಗೊತ್ತಾಗಿರುವಂತದ್ದು H1N1ಗೆ. ಈಗ ಕಾಲರದ ಭೀತಿ ಕೂಡ ಎದುರಾಗಿದೆ. BBMP ವ್ಯಾಪ್ತಿಗೂ ಕೂಡ ಕಾಲಿಟ್ಟಿದೆ ಕಾಲರಾ. ಬೆಂಗಳೂರಲ್ಲಿ ಒಟ್ಟು 17 ಜನರಿಗೆ ಕಾಲರಾ ರೋಗ ಇರುವಂತದ್ದು. ಎಲ್ಲಿ ನೋಡಿದ್ರೂ ಕೂಡ ಇದೀಗ ಕಾಲರಾದ್ದೇ ಭಯ ಶುರುವಾಗ್ಬಿಟ್ಟಿದೆ. ಒಂದ್ ಕಡೆ H1N1, ಒಂದ್ ಕಡೆ ಹಂದಿ ಜ್ವರ, ಇನ್ನು ಒಂದ್ ಕಡೆ ಈ ಕೊರೋನಾ ಭೀತಿ, ಇವೆಲ್ಲವೂ ಕೂಡ ಬೆಂಗಳೂರಿಗರನ್ನ ನಡಗಿಸ್ತಾ ಇದೆ, ಆತಂಕಕ್ಕೆ ದೂಡ್ತಾ ಇದೆ. ಕಾಲರಾ ಪತ್ತೆಯಾದಂತ ಮನೆಗಳಿಗೆ ಅಧಿಕಾರಿಗಳು ದೌಡಾಯಿಸ್ತಾ ಇದ್ದಾರೆ. ಆರೋಗ್ಯ ಅಧಿಕಾರಿಗಳಿಂದ ಸ್ವಚ್ಛತೆ ಬಗ್ಗೆ ಅರಿವನ್ನ ಮೂಡಿಸಲಾಗ್ತಾ ಇದೆ. ಪ್ರಮುಖವಾಗಿ ಕಲುಷಿತ ನೀರು ಕುಡಿಯದಂತೆ ಎಚ್ಚರಿಕೆಯನ್ನ ನೀಡಲಾಗ್ತಾ ಇದೆ. ಕಾಲರಾ ಬರ್ತಲೇ ಎಚ್ಚೆತ್ತಿದೆ BBMP. BWSSBಗೂ ಕೂಡ ಪತ್ರವನ್ನ ಬರೆದಿದೆ. BBMP ಸೋರಿಕೆ ಆಗ್ತಾ ಇರುವಂತ ಮೋರಿಗಳ ದುರಸ್ತಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ನಮ್ಮ BBMP ಕೋರ್ ಏರಿಯಾದಲ್ಲಿ ಒಟ್ಟು 17 ಪ್ರಕರಣಗಳು ನಮ್ಮ ಗಮನಕ್ಕೆ ಬಂದಿದೆ. ಅವು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಎಲ್ಲರೂ ಕೂಡ ಡಿಸ್ಚಾರ್ಜ್ ಆಗಿದ್ದಾರೆ. ರೋಡ್ ಸೈಡ್ ಈಟ್ರಿಗಳಾಗಲಿ, ಕಟ್ ಫ್ರೂಟ್ಸ್ಗಾಗಲಿ ಯಾವುದು ತೆರೆದ ವಾತಾವರಣಕ್ಕೆ ತೆರೆದುಕೊಂಡು ಮಾರ್ತಾರೆ ಆ ಆಹಾರ ಪದಾರ್ಥಗಳನ್ನ ನಾಗರಿಕರು ಸೇವಿಸಬಾರದು. ಎರಡನೇದು, ನೀರನ್ನ ಸಾಧ್ಯವಾದಷ್ಟು ಕುದಿಸಿ ಆರಿಸಿ ಕುಡಿದ್ರೆ ಅವರ ಆರೋಗ್ಯಕ್ಕೆ ಯಾವುದೇ ಹಾನಿ ಬರೋದಿಲ್ಲ. ಹಾಗೆ ನಾಗರಿಕರಿಗೆ ವಾಂತಿ ಬೇದಿ ಕಾಣಿಸ್ಕೊಂಡ ತಕ್ಷಣ ಯಾವುದೇ ರೀತಿ ಉದಾಸೀನ ತೋರಿಸದೆ ಹತ್ತಿರದ ಆಸ್ಪತ್ರೆಗೆ ಸಂಪರ್ಕ ಮಾಡಿದ್ರೆ ನಾವು ಅದ್ರ ಬಗ್ಗೆ ಮೂಲ ಅದೇ ಹೇಳಿದ್ರೆ ವಿಬ್ರಿಯೋ ಕಾಲರಾ ಇದೆ ಬ್ಯಾಕ್ಟೀರಿಯಾ. ಅದು ಮೋಸ್ಟ್ಲಿ ಸಿವೇಜ್ ಲೈನು, ಅದು ಯಾವುದು ವಾಟರ್ ಲೈನ್ ಏನೇ ಮಿಕ್ಸ್ ಆಗಿರ್ಬೇಕು, ಪ್ರಾಬಲಿ ಮಿಕ್ಸ್ ಆಗಿದ್ರೆ ನಂಗೆ ಬರುತ್ತೆ.
ಕೊರೋನಾ ಶಂಕಿತ ವ್ಯಕ್ತಿ ಆಸ್ಪತ್ರೆಯಿಂದ ಎಸ್ಕೇಪ್ ಆಗಿದ್ದಾನೆ. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಿಂದ ತಪ್ಪಿಸಿಕೊಂಡಿದ್ದಾನೆ ವ್ಯಕ್ತಿ. ನಿನ್ನೆ ರಾತ್ರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇತ್ತು. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಿಂದ ಆ ವ್ಯಕ್ತಿ ತಪ್ಪಿಸಿಕೊಂಡಿದ್ದಾನೆ. ನಿನ್ನೆ ರಾತ್ರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ರಾತ್ರೋರಾತ್ರಿ ಐಸೋಲೇಷನ್ ವಾರ್ಡ್ನಿಂದ ಎಸ್ಕೇಪ್ ಆಗಿದ್ದಾನೆ. ಮಂಗಳೂರು ಉತ್ತರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ ಮಂಗಳೂರಿನ ವೈದ್ಯಾಧಿಕಾರಿಗಳು. ದುಬೈನಿಂದ ಬಂದಿದ್ದ ವ್ಯಕ್ತಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ರಾತ್ರಿಯೇ ಆಸ್ಪತ್ರೆಯಿಂದ ಪರಾರಿಯಾಗಿದ್ದಾನೆ ಆ ವ್ಯಕ್ತಿ. ದುಬೈ ಕೂಡ ಸೋಂಕಿತರ ದೇಶದಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ, ಅಲ್ಲೂ ಕೂಡ ಸೋಂಕಿತರು ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ದುಬೈನಿಂದ ಬಂದಿದ್ದಂತ ವ್ಯಕ್ತಿಯಲ್ಲೇ ಆ ಸೋಂಕು ಪತ್ತೆಯಾಗಿತ್ತು. ಹೈದರಾಬಾದ್ನ ಟೆಕ್ಕಿ ಇದ್ನಲ್ಲ ಆತ ದುಬೈನಿಂದ ಬಂದಿದ್ದಂತ ಸಂದರ್ಭದಲ್ಲೇ ಸೋಂಕು ಪತ್ತೆಯಾಗಿದ್ದಂಥದ್ದು. ಈಗ ಮತ್ತೊಬ್ಬ ವ್ಯಕ್ತಿ ದುಬೈನಿಂದ ಬಂದಂತವನಿಗೆ ಎಲ್ಲೋ ಒಂದ್ ಕಡೆ ಅದೇ ರೀತಿಯಾದಂತಹ ಗುಣಲಕ್ಷಣಗಳು ಇದ್ದಂತ ಹಿನ್ನೆಲೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇತ್ತು. ಆತ ಎಸ್ಕೇಪ್ ಆಗಿದ್ದಾನೆ. ಷೇರುಪೇಟೆಗೆ ಕಿಲ್ಲರ್ ಕೊರೋನಾ ಎಫೆಕ್ಟ್ ತಟ್ಟಿರುವಂತದ್ದು. ವಾರದ ಆರಂಭದಲ್ಲೇ ಮುಂಬೈ ಷೇರು ಮಾರ್ಕೆಟ್ ಶೇಕ್ ಆಗೋಗಿದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತವನ್ನ ಕಂಡಿರುವಂತದ್ದು. ಈಗ ಆಲ್ರೆಡಿ ಕೊರೋನಾ ಆತಂಕ, ಅದರ ಭೀತಿ, ಅದರ ಸೋಂಕು ಇಡೀ ವಿಶ್ವವನ್ನೇ ನಡಗಿಸ್ತಾ ಇದೆ. ಇನ್ನ ಷೇರು ಮಾರುಕಟ್ಟೆಯಲ್ಲಂತೂ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವ್ಯತ್ಯಾಸವನ್ನ ಉಂಟು ಮಾಡ್ತಾನೆ ಇದೆ. ಇನ್ನು ಈ ವಾರದ ಆರಂಭದಲ್ಲೂ ಕೂಡ ದೊಡ್ಡ ಮಟ್ಟದ ಪೆಟ್ಟನ್ನ ನೀಡಿದೆ. 1600 ಅಂಕಗಳಿಗೆ ಕುಸಿದಿದೆ ಸೆನ್ಸೆಕ್ಸ್. 10,700 ಅಂಶಗಳಿಗೆ ನಿಫ್ಟಿ ಅಲ್ಲಿಂದ ಆರಂಭವಾಗಿದ್ದಂಥದ್ದು. 400ಕ್ಕೂ ಹೆಚ್ಚು ಅಂಕಗಳಿಗೆ ನಿಫ್ಟಿ ಕೂಡ ಕುಸಿತವನ್ನ ಕಂಡಿದೆ. ಆರಂಭದಲ್ಲೇ 1,400 ಅಂಕಗಳಷ್ಟು ಕುಸಿದಿರುವಂತದ್ದು ಸೆನ್ಸೆಕ್ಸ್. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಕುಸಿತವನ್ನ ಕಂಡಿದೆ. ಕಚ್ಚಾ ತೈಲ ಬೆಲೆ ಬ್ಯಾರೆಲ್ಗೆ $31.02 ಕುಸಿತವನ್ನ ಕಂಡಿರುವಂತದ್ದು. ಇನ್ನು ಕಚ್ಚಾ ತೈಲ ಬೆಲೆ ಕುಸಿದಿರುವಂತ ಹಿನ್ನೆಲೆಯಲ್ಲಿ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕಡಿಮೆ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ವೃದ್ಧನ ಮೇಲೆ ಏಕಾಏಕಿ ಒಂಟಿ ಸಲಗ ದಾಳಿಯನ್ನ ಮಾಡಿದೆ. ತುಮಕೂರಿನ ಹಿರೇಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಏಕಾಏಕಿ ದಾಳಿಯನ್ನ ನಡೆಸಿದೆ ಒಂಟಿ ಸಲಗ. ಅದು ವೃದ್ಧನ ಮೇಲೆ ದಾಳಿಯನ್ನ ಮಾಡಿರುವಂತದ್ದು ಹಿರೇಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ತುಮಕೂರಿನ ಹಿರೇಹಳ್ಳಿಯಲ್ಲಿ ನಡೆದಿದೆ ಈ ಒಂದು ಘಟನೆ. ದಾಸಯ್ಯ ಆನೆ ದಾಳಿಗೆ ಒಳಗಾಗಿರುವಂತ ವಿರುದ್ಧ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ. ತುಮಕೂರು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ತುಮಕೂರಿನಲ್ಲಂತೂ ಒಂದ್ ಕಡೆ ಚಿರತೆಯ ಕಾಟ, ಇನ್ನು ಒಂದ್ ಕಡೆ ಈ ಪ್ರಾಣಿಗಳ ಕಾಟ ಅಂತೂ ಮಿತಿ ಮೀರ್ತಾ ಇದೆ. ಈಗ ಒಂದು ವರದಿಯಾಗಿರುವಂತಹ ಪ್ರಕರಣ ಅಂದ್ರೆ ಅದು ಒಂಟಿ ಸಲಗದ ದಾಳಿ ನಡೆದಿರುವಂತದ್ದು. ವೃದ್ಧನ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆಯಂತೆ. ಹೋಯ್ತಾ ನನ್ನ ಕಲಮ ಹೋಯ್ತಾ ಹೋಗ್ಬಿಟ್ಟ ಮುದುಕ ಮುದುಕ ಹೋಗ್ಬಿಟ್ಟ ಕಲಮ ಪಾಠ ಮಗ ಪಟ್ಟು ಬಿಡಿ ಹೋಯ್ತಾ ನನ್ನ ಕಲಮ ಹೋಯ್ತಾ ಹೋಗ್ಬಿಟ್ಟ ಮುದುಕ. ಶಾಲೆಗೆ ಹೋಗ್ತಿದ್ದಂತ ಬಾಲಕಿಗೆ ಮರಳಿನ ಲಾರಿ ಡಿಕ್ಕಿ ಹೊಡೆದಿರುವಂತದ್ದು. ದಿವ್ಯಾ ಪಾಟೀಲ್ ಮೃತ ಬಾಲಕಿ. ದಾವಣಗೆರೆಯ ಮರಿಗೊಂಡನಹಳ್ಳಿ ಬಳಿ ನಡೆದಿರುವಂತಹ ಘಟನೆ ಇದು. ಶಾಲೆಗೆ ಹೋಗ್ತಾ ಇದ್ದಂತ ಬಾಲಕಿಗೆ ಮರಳಿನ ಲಾರಿ ಡಿಕ್ಕಿ ಹೊಡೆದಿದೆ. ಪರಿಣಾಮ ದಿವ್ಯಾ ಪಾಟೀಲ್ ಎಂಬ ಬಾಲಕಿ ಸಾವನ್ನಪ್ಪಿದ್ದಾಳೆ. ದಾವಣಗೆರೆಯ ಮರಿಗೊಂಡನಹಳ್ಳಿ ಬಳಿ ನಡೆದಿರುವಂತಹ ಘಟನೆ ಇದು. ಗ್ರಾಮಸ್ಥರಿಂದ ಮರಳಿನ ಲಾರಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಹೊರಹಾಕಲಾಗಿದೆ. ಅಗ್ನಿಶಾಮಕ ದಳದವರಿಗೆ ಬೆಂಕಿಯನ್ನ ನಂದಿಸಲಿಕ್ಕೆ ವಿರೋಧವನ್ನ ಕೂಡ ಮಾಡಿರುವಂತದ್ದು. ಸ್ಥಳಕ್ಕೆ ಹೊನ್ನಾಳಿ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮರಳು ಲಾರಿಗಳ ಅತಿ ವೇಗಕ್ಕೆ ಕಡಿವಾಣ ಹಾಕುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಯಾವಾಗ ಮರಳಿನ ಲಾರಿ ಬಾಲಕಿಗೆ ಗುದ್ದುತ್ತೋ ಆ ಸಂದರ್ಭದಲ್ಲಿ ಆಕ್ರೋಶಗೊಂಡಂತ ಅಲ್ಲಿನ ಗ್ರಾಮಸ್ಥರು ಆ ಲಾರಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ಅತಿ ವೇಗವಾಗಿ ಲಾರಿಗಳು ಅಲ್ಲಿ ಹೋಗ್ತಾ ಇರುವಂತ ಹಿನ್ನೆಲೆಯಲ್ಲೇ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಿಬಿಟ್ಟು ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ HMP ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕುಮಾರ್, ಹೇಗಾಯ್ತು ಈ ಘಟನೆ ಅಂತ? ಪೃಥ್ವಿರಾಜ್, ಏನು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕೋಟೆಯಾಳು ಗ್ರಾಮದಲ್ಲಿ ಮರಳಿನ ಬ್ಲಾಕ್
ಪರ್ಮಿಷನ್ ಕೊಟ್ಟಿರ್ತಾರೆ. ಈ ಮರಳಿನ ಬ್ಲಾಕ್ ನಲ್ಲಿ ಏನು ಮರಳು ಉತ್ಪಾದನೆ ಮಾಡ್ತಾ ಇರುವಂತ ಲಾರಿಗಳು ಸುಮಾರು ದಿನಕ್ಕೆ ಪ್ರತಿದಿನ 100ಕ್ಕೂ ಹೆಚ್ಚು ಲಾರಿಗಳು ಓಡಾಡ್ತವೆ. ಈ ಓಡಾಡುವ ಸಂದರ್ಭದಲ್ಲಿ ಏನು ಚಾಲಕನ ನಿಯಂತ್ರಣ ಅತಿ ವೇಗದಿಂದ ಚಲಿಸುತ್ತ ಸಂದರ್ಭದಲ್ಲಿ ಏನು 8ನೇ ತರಗತಿ ಶಾಲಾ ಬಾಲಕಿ ದಿವ್ಯಾ ಪಾಟೀಲ್ ಎಂಬುವರು ಹೋಗ್ತಿರುವಾಗ ಡಿಕ್ಕಿ ಸಂಭವಿಸಕ್ಕೆ ಸ್ಥಳದಲ್ಲಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ಏನು ಗ್ರಾಮಸ್ಥರು ಈ ಲಾರಿಯ ವೇಗ ಕಂಡು ಲಾರಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಏನು ಅಗ್ನಿಶಾಮಕ ದಳದವರು ಕೂಡ ಅಗ್ನಿ ನಂದಿಸಲು ಹೋದ್ರೆ ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡು ಅಗ್ನಿಶಾಮಕ ದಳದವರಿಗೆ ವಿರೋಧ ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ಮರಳಿನ ಲಾರಿಗೆ ಹಚ್ಚಿರುವ ಬೆಂಕಿನ ನಂದಿಸಬಾರ್ದು ಅಂತಂದೇಳಿ ವಾದ ಮಾಡ್ತಾ ಇದ್ದಾರೆ. ಈಗ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರೆ ಈಗ ಈ ಮರಳಿನ ಬ್ಲಾಕ್ ನ ಲಾರಿಗಳು ಏನು ಈ ಭಾಗದಲ್ಲಿ ಸಂಚರಿಸ್ತವೆ ಈ ಸಂಪೂರ್ಣ ಬಂದ್ ಮಾಡ್ಬೇಕಂತಂದೇಳಿ ಈಗ ಆಕ್ರೋಶ ವ್ಯಕ್ತಪಡಿಸಿ ದಾಳಿ ಮಾಡ್ತಾ ಇದ್ದಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅಗ್ನಿಕೊಂಡಕ್ಕೆ ಬಿದ್ದು ಅರ್ಚಕನಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಪಟ್ಟಲದಮ್ಮ ದೇವಿಯ ಕೊಂಡೋತ್ಸವದಲ್ಲಿ ಈ ಒಂದು ಅವಘಡ ಸಂಭವಿಸಿರುವಂತದ್ದು. ರಾಮನಗರ ಜಿಲ್ಲೆ ಕನಕಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಅಗ್ನಿಕೊಂಡಕ್ಕೆ ಬಿದ್ದು ಅರ್ಚಕನಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಪಟ್ಟಲದಮ್ಮ ದೇವಿಯ ಕೊಂಡೋತ್ಸವದಲ್ಲಿ ಒಂದು ಅವಘಡ ನಡೆದಿದೆ. ಕರಿಯಪ್ಪ ಕೊಂಡಕ್ಕೆ ಬಿದ್ದಂತ ಅರ್ಚಕ. ಮೊನ್ನೆ ಕೂಡ ಇದೇ ರೀತಿಯಾದಂತಹ ಒಂದು ಪ್ರಕರಣ ವರದಿಯಾಗಿತ್ತು. ಅರ್ಚಕರು ಮೊದಲು ಆ ಕೊಂಡವನ್ನ ಆಯುವಂತಹ ಸಂದರ್ಭದಲ್ಲಿ ಬಿದ್ದು ಏಟ್ ಮಾಡ್ಕೊಂಡಿದ್ರು. ಅವರನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಅದೇ ರೀತಿಯಾದಂತಹ ಒಂದು ಘಟನೆ ಈಗ ಮರುಕಳಿಸಿರುವಂತದ್ದು. ಮೊಗಸಾಲೆಗೂ ನಿರ್ಬಂಧವನ್ನ ಹಾಕಲಾಗಿದೆ. ಮಾಧ್ಯಮ ಪ್ರತಿನಿಧಿಗಳಿಗೆ ವಿಧಾನಸಭೆ ಮೊಗಸಾಲೆಗೂ ಕೂಡ ನಿರ್ಬಂಧವನ್ನ ವಿಧಿಸಲಾಗಿದೆ. ಸ್ಪೀಕರ್ ನಡೆಗೆ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರು ಕಳವಳವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ತೋರಿಸುವಂತದ್ದನ್ನ ಕೂಡ ನಿರ್ಬಂಧಿಸಿದ್ರು. ಈಗ ಮೊಗಸಾಲೆಯಲ್ಲೂ ಕೂಡ ಅಂದ್ರೆ ಪತ್ರಿಕೋದ್ಯಮದ ಪತ್ರಕರ್ತರು ಬರುವುದನ್ನ ನಿಷೇಧವನ್ನ ಮಾಡಲಾಗ್ತಾ ಇದೆ. 60 ವರ್ಷಗಳ ಸಂಪ್ರದಾಯಕ್ಕೆ ತಿಲಾಂಜಲಿಯನ್ನ ಹಾಡಿದ್ದಾರೆ ಸ್ಪೀಕರ್ ನಡೆಗೆ. ಕಾಂಗ್ರೆಸ್ ಸದಸ್ಯರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಶಾಸಕರ ಭವನ ಪ್ರವೇಶಕ್ಕೂ ಕೂಡ ಮಾಧ್ಯಮಗಳಿಗೆ ಬ್ರೇಕ್ ಹಾಕಿದ್ರು ಸ್ಪೀಕರ್. ಇದಕ್ಕೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಪ್ರತಿಪಕ್ಷಗಳ ಶಾಸಕರು ಹಾಗೆ ಸಾಕಷ್ಟು ಜನ ಆಡಳಿತ ಪಕ್ಷದ ಶಾಸಕರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. 4ನೇ ಸಂವಿಧಾನದ ಅಂಗ ಅಂತ ಕರೆಸಿಕೊಳ್ಳುವಂತ ಪತ್ರಕರ್ತರಿಗೆ ಪತ್ರಿಕೋದ್ಯಮಕ್ಕೆ ಈ ರೀತಿಯಾಗಿ ನಿರ್ಬಂಧವನ್ನ ಹೇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಶಾಸಕರು. ಸರ್ಕಾರಿ ಜಮೀನು ಮಾರಿ ಸಿಕ್ಕಿಬಿದ್ದಂತ ಅಧಿಕಾರಿಗಳು 400 ಕೋಟಿ ಮೌಲ್ಯದ ಜಮೀನನ್ನ ಮಾರಾಟ ಮಾಡಲಾಗಿದೆ. ಕೇವಲ 40 ಕೋಟಿಗೆ 10.23 ಎಕರೆ ಮಾರಾಟವನ್ನ ಮಾಡಲಾಗಿರುವಂತದ್ದು. 400 ಕೋಟಿ ಮೌಲ್ಯದ ಜಮೀನನ್ನ ಮಾರಾಟ ಮಾಡಲಾಗಿದೆ. ಅದನ್ನ ಕೇವಲ 40 ಕೋಟಿಗೆ ಮಾರಾಟ ಮಾಡಿದ್ದಾರೆ. 400 ಕೋಟಿ ಬೆಲೆ ಬಾಳುವಂತ ಒಂದು ಜಮೀನನ್ನ ಕೇವಲ 40 ಕೋಟಿಗೆ ಮಾರಾಟ ಮಾಡಲಾಗಿದೆ. ಸರ್ಕಾರಿ ಅಧಿಕಾರಿಗಳಿಂದ ನಡೆದಿರುವಂತ ಗೋಲ್ಮಾಲ್. ಪಹಣಿಯಲ್ಲಿ ಸರ್ಕಾರಿ ಗೋಮಾಳ ಅಂತ ನಮೂದಾಗಿದೆ. ಪಹಣಿಯಲ್ಲಿ ಸರ್ಕಾರಿ ಗೋಮಾಳ ಅಂತ ನಮೂದಾಗಿದೆ. ಗೋಮಾಳ ಅಂತಿದ್ರೂ ಕೂಡ ನೋಂದಣಿ ಮಾಡಿದ್ದಾರೆ ರಿಜಿಸ್ಟ್ರಾರ್. ಚೊಕ್ಕನಹಳ್ಳಿ ಸರ್ವೆ ನಂಬರ್ 75/4 21.19 ಎಕರೆ ಜಮೀನಿದೆ. ಅಲ್ಲಿ 21.19 ಎಕರೆ ಜಮೀನಲ್ಲಿ 10.23 ಎಕರೆ ಜಮೀನನ್ನ ಮಾರಾಟ ಮಾಡಲಾಗಿದೆ 40 ಕೋಟಿಗೆ. ಆ ಒಂದು ಜಮೀನು 400 ಕೋಟಿಯ ಬೆಲೆ ಇದೆಯಂತೆ. ಬೆಂಗಳೂರು ಉತ್ತರ ಯಲಹಂಕ ತಾಲೂಕಿನ ಗ್ರಾಮ ಅದು. ಸೇಲ್ ಡೀಡ್ ನೋಂದಣಿಯನ್ನ ಮಾಡಿ ಯಾಮಾರಿಸಲಿಕ್ಕೆ ಯತ್ನವನ್ನ ಕೂಡ ಮಾಡಲಾಗಿದೆ. ಖಾತೆ ಮಾಡಿಸಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಗೋಲ್ಮಾಲ್ ಬೆಳಕಿಗೆ ಬಂದಿದೆ. ಇವಿಷ್ಟು ಇವರೆಗಿನ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.